ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅನಾರೋಗ್ಯದಿಂದ ಒಬ್ಬ ರೋಗಿ ಮನೆಯಲ್ಲಿದ್ದಾರೆ. ಎಲ್ಲ ರೀತಿಯಾದಂಥ ಚಿಕಿತ್ಸೆಯನ್ನು ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕೆಲವೊಂದು ಸಲ ನಾವೇನು ಮಾಡ್ತೀವಿ, ಕೆಲವೊಂದು ದೃಷ್ಟಿ ಇತ್ಯಾದಿಗಳನ್ನ ತೆಗಿತೀವಿ. ಏನಾದ್ರು ದಾಟಿರ್ಬೋದು, ಯಾರಾದರೂ ಏನಾದ್ರು ಮಾಡಿಸಿರ್ಬೋದು, ಏನಾದ್ರು ಹಿಡಿದಿರ್ಬೋದು, ಈ ದೃಷ್ಟಿ ಆಗಿರ್ಬೋದು, ತೆಗಿತಾ ಇರ್ತೀವಿ. ಈ ಸಲ ನಾನು ಹೇಳುವಂಥ ಈ ಒಂದು ದೃಷ್ಟಿಯನ್ನು ಕೂಡ ಅದರಲ್ಲಿ ಸೇರಿಸ್ಕೊಳ್ಳಿ. ಒಂದು ಮಣ್ಣಿನ ಪಾತ್ರೆಯನ್ನು ತಗೊಳ್ಳಿ. ಮಣ್ಣಿನ ಪಾತ್ರೆಯನ್ನು ತಗೊಂಡು ಅರಿಶಿಣದ ಒಂದು ಉಂಡೆಯನ್ನು ಮಾಡಿ ಅದರಲ್ಲಿಡಿ. ಆಯಿತಾ? ಒಂದು ಮೊಟ್ಟೆಯನ್ನು ಅದರಲ್ಲಿಡಿ. ಈ ಮೊಟ್ಟೆ ನಾಟಿ ಮೊಟ್ಟೆ ಆಗಿದ್ರೆ ತುಂಬ ಒಳ್ಳೆಯದು. ನಾಟಿ ಮೊಟ್ಟೆನ ಇಡಿ, ಒಡೆದೋಗಬಾರ್ದು, ನೋಡ್ಕೊಳ್ಳಿ. ಒಂದು ಮೊಟ್ಟೆ, 2 ನಾಣ್ಯಗಳನ್ನ ಇಡಿ. ಅದು 1 ರೂಪಾಯಿ ನಾಣ್ಯ ಇಡ್ತಿರೋ, 2 ರೂಪಾಯಿ ನಾಣ್ಯ ಇಡ್ತಿರೋ, 5 ರೂಪಾಯಿ ನಾಣ್ಯ ಇಡ್ತಿರೋ, 2 ನಾಣ್ಯಗಳನ್ನ ಇಡಿ. ಸ್ವಲ್ಪ ಕುಂಕುಮವನ್ನು ಅದರಲ್ಲಿ ಉದುರಿಸ್ಬೇಕು ಈ ಥರ. ಆಯಿತಾ? ಈ ಪಾತ್ರೆಯನ್ನು ತಗೊಂಡು ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಗೆ, ಇದು ಯಾವ ದಿನ ಮಾಡ್ಬೋದು ಅಂದರೆ, ಒಂದು ಅಮಾವಾಸ್ಯೆ ಮಧ್ಯಾಹ್ನ 12 ಗಂಟೆಗೆ ಮಾಡಿ, ಹುಣ್ಣಿಮೆ ಮಧ್ಯಾಹ್ನದ 12 ಗಂಟೆಗೆ ಮಾಡಿ, ಅಥವಾ ಮಂಗಳವಾರ ಅಥವಾ ಶನಿವಾರ. ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ದೂರ ಐತೆ ಸರ್, ನಮ್ಗೆ ಅರ್ಜೆಂಟ್ ಇದೆ, ನೀವೇನು ಅಮಾವಾಸ್ಯೆ ಹುಣ್ಣಿಮೆ ತನಕ 15 ದಿನ ಕಾಯೋಕ್ಕಾಗುತ್ತಾ, 10 ದಿನ ಕಾಯೋಕ್ಕಾಗುತ್ತಾ ಅಂತಾರೆ. ಬೇಡ, ಮಂಗಳವಾರ ಅಥವಾ ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಗೆ ಆ ವ್ಯಕ್ತಿಯನ್ನು ಕೂರಿಸ್ಕೊಂಡು, ಯಾರು ರೋಗ ಪೀಡಿತರಾಗಿದ್ದಾರೋ ಆ ವ್ಯಕ್ತಿಯನ್ನು ಕೂರಿಸ್ಕೊಂಡು ಇಳೆ ತೆಗೀರಿ. ಅವರಿಗೆ 7 ಬಾರಿ ಇಳೆ ತೆಗಿಬೇಕು. ಇಳೆ ತೆಗೆದಾದ ನಂತರ ಈ ಒಂದು ಮಣ್ಣಿನ ಪಾತ್ರೆಯ ಸಹಿತವಾಗಿ 3 ದಾರಿ ಅಥವಾ 4 ದಾರಿನಲ್ಲಿ ಇದನ್ನು ವಿಸರ್ಜನೆ ಮಾಡಬೇಕು, ಬಿಸಾಕಬೇಕು. ಹೋಗಿ ಹೀಗಿಟ್ಟು ನಮಸ್ಕಾರ ಹಾಕಿ ತಿರುಗಿ ನೋಡದೆ ಬರೋದು, ಹಾಗೆಲ್ಲ ಮಾಡಬಾರ್ದು. ಬಿಸಾಕ್ಬಿಟ್ಟು ತಿರುಗಿ ನೋಡದೆ ಬರಬೇಕು, ಬಿಸಾಕಬೇಕು. ಅದು ಒಡೆದೋದ್ರೂ ಪರವಾಗಿಲ್ಲ, ಪಾತ್ರೆ ಒಡೆದೋಯ್ತು ಸರ್ ಪರವಾಗಿಲ್ಲ, ಅರಿಶಿಣದ ಉಂಡೆ ಒಡೆದೋಯ್ತು ಸರ್ ಪರವಾಗಿಲ್ಲ, ಮೊಟ್ಟೆ ಒಡೆದೋಯ್ತು ಸರ್ ಪರವಾಗಿಲ್ಲ, ಒಡೆದು ಹೋಗ್ಬೇಕಂತಲೇ ಬಿಸಾಕೋದು. ಅರ್ಥ ಆಯ್ತಲ್ವ? ಈ ರೀತಿ ಒಂದು ಪ್ರಯೋಗವನ್ನು ನೀವು ಮಾಡಿ ನೋಡಿ. ಇದು ಸ್ವಲ್ಪ ಕಮ್ಮಿ ಆಯಿತು ಸರ್, ನೀವು ಹೇಳಿದ್ದು ನಾವು ಮಾಡಿದ್ವಿ, ಸ್ವಲ್ಪ ರೋಗ ಬಾಧೆ ಸ್ವಲ್ಪ ಕಮ್ಮಿ ಆದಂಗೆ ಕಾಣಿಸ್ತಾ ಇದೆ, ಅಥವಾ ಔಷಧಿ ಮೈ ಹಿಡಿತಾ ಇದೆ ಇವಾಗ ಅಂತ ಹೇಳಿದ್ರೆ, ಪರಿಪೂರ್ಣವಾಗಿ ಗುಣಮುಖ ಆಗೋದಕ್ಕೆ ಒಂದು 3 ಸಲ ಆದರೂ ಕನಿಷ್ಠ ಪಕ್ಷ ಮಾಡಿ. 3 ಶನಿವಾರ ಮಾಡಿ, 3 ಮಂಗಳವಾರ ಮಾಡಿ, 3 ಅಮಾವಾಸ್ಯೆಗೆ ಮಾಡಿ. ಕನ್ಫರ್ಮ್ ಆಗಿ ಇದು ನಿಮಗೆ ವೈದ್ಯಕೀಯವಾಗಿ ಬಂದಿರುವಂಥ ರೋಗಗಳು ಯಾವುದಾದ್ರೂ ಅಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಅದು ಗುಣಮುಖವಾಗುತ್ತೆ. ಪ್ರಯತ್ನ ಪಟ್ಟು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.